No, no, I don't like to. No, no, one ನಿಮಿಷ. See, no, ಒಂದು ನಿಮಿಷ. See, ಈ ಸುಮ್ಮನೆ ನೀವು ಪಬ್ಲಿಸಿಟಿ ಕೊಟ್ಟು ಇಲ್ಲದೆ ಇರೋರ್ನ. ನೋ ನೋ. ಹೌದು ಹೌದು. ಇವತ್ತಿಗೂ ಕೂಡ ರಾಜ್ಭರ್ ಅವರು ಮುಖ್ಯಮಂತ್ರಿ ಆಗ ಅವಕಾಶ ಇದೆ ಶಿವಣ್ಣ ಎಲ್ಲರಿಗೂ ಗೊತ್ತು, ಆದ್ರೆ ಅವ್ರು ತಿರಸ್ಕಾರ ಮಾಡಿದ್ರು. ಆದ್ರೆ ಒಂದು ಏನಂದ್ರೆ ಶಿವಣ್ಣನ ಪ್ರಶ್ನೆ ಏನಂದ್ರೆ ಗೀತಕ್ಕೆ ನೀವು ಎಂಪಿ ಮಾಡಕ್ಕೆ ಇಷ್ಟು ಸರ್ಕಸ್ ಮಾಡೋ ಅಗತ್ಯ ಇದೆ ಅಂತ. ಯಾಕಂದ್ರೆ ಆ ತರದ ಒಂದು ಬೇಸ್ ಇದೆ ನಿಮ್ಮ ಸಿನಿಮಾವನ್ನು ಹೊರತುಪಡಿಸಿ ನಾವೇನು ಸರ್ಕಸೇ ಮಾಡ್ತಾ ಇಲ್ಲ. ಸಾರಿ, ನೀವು ಪ್ರಶ್ನೆ ಕೇಳಿ. ಅದು ನನ್ನ ಇಂಡಿವಿಜುವಾಲಿಟಿ ಆಗುತ್ತೆ. ಸಿ, ಆಕ್ಟಿಂಗ್ ಇಸ್ ಡಿಫ್ರೆಂಟ್. ಓಕೆ, ಶಿ ಇಸ್ ಅ ಪ್ರೊಡ್ಯೂಸರ್ ಆಸ್ ವೆಲ್ ಆಸ್ ಅವ್ರ ಬ್ಲಡ್ ಅಲ್ಲಿ ದಟ್ ಐ ವಾಂಟ್ ಟು ಸರ್ವಿಸ್ ಮಾಡ್ಬೇಕಂತದೆ. ಅದಕ್ಕೇನೆ ಅಮ್ಮ ಹೋದ್ಮೇಲೆ ಯಾಕೆ ಶಕ್ತಿಧಾಮಾಗಿ ಇವ್ರು ಪ್ರೆಸಿಡೆಂಟ್ ಆಗ್ತಾರೆ ಅಂದ್ರೆ ಒಂದು ಭರವಸೆ, ಒಂದು ನಂಬಿಕೆ. ನನ್ನ ದೊಡ್ಡ ಮಗ ನನ್ನ ದೊಡ್ಡ ಸಸ್ಯ ಆಗಬೇಕು ಅಲ್ಲಿ, ಅವ್ರು ಮಾಡ್ತಾರೆ ಕೆಲಸ, ಅವ್ರೊಂದು ನಂಬಿಕೆ ಅಮ್ಮನಿಗೆ. ಸೊ ಅಮ್ಮ ಹೋಗಿ 11ನೇ ದಿವಸ ಬಂದು ಕೆಂಪಯ್ಯವರು ಜಯಮಾಲ್ ಅವ್ರು ಬಂದು ನೀವು ಆಗಿ ಅಂತ ಹೇಳ್ತೀವಿ. ಒಂದು ನಿಮಿಷ ಜಸ್ಟ್ ಎ ಮಿನಿಟ್. ಇವತ್ತು ನಾನು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದರೆ, ಮಕ್ಕಳಿಗೆ ಯೂಶಲ್ ಆಗಿ ಏನಂತೀವಿ, ಇಷ್ಟೇ ಊಟ. ನಾವು ಫಸ್ಟ್ ಹೇಳಿದ್ದು ಹಂಗೇನೆ, ಇದು ಬಂದು ಜೈಲಲ್ಲ ಮಕ್ಕಳ, ಇದು ಜೈಲಲ್ಲ, ಇದು ನಿಮ್ಮ ಹಕ್ಕು. ನಿಮ್ಗೆ ಏನಿಲ್ಲ ಅಂತ ಬಂದು ನಾವು ಇದು ಕೊಡ್ತಿದ್ವಿ ಅಂತ ತಿಳ್ಕೊಬೇಡಿ. ಇದು ನಿಮ್ಮ ಹಕ್ಕು, ನಿಮಗೆ ಸಿಗ್ತಾ ಇದೆ, ನಿಮ್ಮ ಹಕ್ಕು ನಿಮ್ಗೆ ಸಿಗ್ತಾ ಇದೆ. ಅದನ್ನ ಮನಸ್ಸು, ಯಾಕಂದರೆ ವಿ ಹ್ಯಾವ್ ಟು ಎಜುಕೇಟ್. ದೇ ಶುಡ್ ನಾಟ್ ಫೀಲ್ ಎಲ್ಲೋ ಊರು ಬಿಟ್ಟು ಬಂದಿದ್ದೀವಿ, ನಮ್ಗೆ ಊಟ ಕೊಡ್ತಾರೆ, ನಮ್ಮ ಬೆಲ್ ಹೊಡೆದ ತಕ್ಷಣ ನೋ ಸಲ ಮಾಡಿತಾ ಇದ್ರು. ಹಂಗೆಲ್ಲ ಮಾಡಬೇಡಿ ಮಕ್ಕಳಂದೆ. ಸಲ ಮಾಡಿಬೇಡಿ, ಒಂದೇ ಸಲ ಮಾಡಿಬೇಕಾದ್ದು ನ್ಯಾಷನಲ್ ಫ್ಲಾಗ್ ಹೊಡಿಬೇಕು ಸಲಾಮ, ನಮಗಲ್ಲ. ನಾವು ಸಲ ಮಾಡಿಸ್ಬಿಟ್ರೆ ಬೇರೆ ಇದಾಗುತ್ತೆ. ಬಟ್ ನಾನು ಹೇಳೋದೇನಂದರೆ, ಇದೇನು ಅಗತ್ಯ ಅನ್ನೋದು ಮುಖ್ಯ ಅಲ್ಲ. ಒಂದು ಇದು ಬೇರೆ ಇದೆ ಅಂದರೆ ವಾಚಾಗಿ ಮಾಡ್ಬೋದು ಅಂತ ಅಷ್ಟೇ. ಇಂಡಸ್ಟ್ರಿನ ಬಿಟ್ಟಿಲ್ಲ, ಗಂಡನ ವೃತ್ತಿ ಇದ್ದೇ ಇದೆ. ಜೊತೆಲಿ ಅಪ್ಪಾಜಿ ಅಮ್ಮ ಮಾಡಿದ ಏನೋ ಶಕ್ತಿಧಾಮ ಅದು ನಡೆಸ್ತಾ ಇದ್ದಾರೆ. ಜೊತೆಲಿ ವೆನ್ ದೇ ವಾಂಟ್ ಟು ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಬಂದಾಗ 100% ಯೂಸ್ ಆಗುತ್ತೆ. ಇವಾಗ ನನ್ನೇ ಕೇಳಿದ್ರು, ಇವಾಗ ಯೋಗರಾಜ್ ಭಟ್ ಕೇಳಿದ್ರು, ಧಾರವಾಡಲ್ಲಿ ಒಂದು ಮಾಡಿ, ಈ ಕಡೆ ಗದಗ್ಲಿ ತುಂಬ ಜನ ಅದ್ರ ಕಷ್ಟಪಡೋಕೆ, ನಾರ್ತ್ ಕರ್ನಾಟಕ. ಸೊ ಇಟ್ಸ್ ಜಸ್ಟ್ ಸೇವೆ ಅಷ್ಟೇ. ಅದರಿಂದ ಈ ಪ್ಲಾಟ್ಫಾರ್ಮ್ ಬೇಕು, ಎಲ್ಲರಿಗೂ ಬೇಕು ಸರ್. ನಮ್ಮ ಇಂಡಸ್ಟ್ರಿಗೆ ಬೇಕಲ್ವಾ? ಯಾಕೆ ಪ್ರಮೋಷನ್ ಬೇಕು ಅಂತೀವಿ ನಾವು? ಅಹಂಕಾರದ ಸುಮ್ಮನೆ ಇರ್ಬೋದಲ್ಲ, ಶಿವರಾಜ್ ಕುಮಾರ್ ಪಿಕ್ಚರ್ ಓಡುತ್ತೆ ಬಿಡಯ್ಯ. ನೋ, ಎಲ್ಲದಕ್ಕೊಂದು ರೀತಿ ಇದೆ, ಒಂದು ನಿಯತ್ತಿದೆ. ಅದಕ್ಕೆ ನಾವು ಗೌರವ ಕೊಡಬೇಕು. ಈ ಸರ್ಕಸ್ ಬೇಕನ್ನೋದಲ್ಲ. ಏನೇ ಎಲ್ಲ ಲೈಫ್ ಇಸ್ ಏನು ಏನ್ ಸರ್ಕಸ್, ಯಾವ ತರ ಸರ್ಕಸ್ ಅಂತ ಹೇಳಿ? ಇಲ್ಲ ಒಂದು ನಿಮಿಷ, ವಾಟ್ ಇಸ್ ಸರ್ಕಸ್? ಓಕೆ ಒಂದು ನಿಮಿಷ ಶಿವ್ ನಾನು ಉತ್ತರ ಕೊಡೋದು. ಇಲ್ಲ ಒಂದು ನಿಮಿಷ. ಅಲ್ಲ ಒಂದು ನಿಮಿಷ. ಒಬ್ಬ ಮಹಿಳೆ ಲತಾ ಮಲ್ಲಿಕಾರ್ಜುನ್ ಅವರು, ಅವ್ರ ತಂದೆ ಹೆಸರು, ಅವ್ರ ತಂದೆ ಇಲ್ಲ MP ಪ್ರಕಾಶ್ ಅವರು, ಅವ್ರು ಗೆದ್ದರು, ಇಂಡಿಪೆಂಡೆಂಟ್ ಗೆದ್ದರು. ಅಂದ್ರೆ ಇವತ್ತು ಬಂಗಾರಪ್ಪ ಮತ್ತು ರಾಜ್ಕುಮಾರ್ ಎಂಬುದು ದೊಡ್ಡ ಶಕ್ತಿಗಳು ಕರ್ನಾಟಕದಲ್ಲಿ. ಒಂದು ರಾಜಕಾರಣದಲ್ಲಿ ಒಂದು ಸಿನಿಮಾ ಆಗಿದೆ. ಅಂದ್ರೆ ಇವತ್ತು ನೀವು ಇದೆ ನಾನು ಉತ್ತರ ಕೊಡ್ತೀನಿ. ಅಂದ್ರೆ ಬಹಳ ಸರಳವಾಗಿದೆ ಅಂತ ನನ್ನ ಅಭಿಪ್ರಾಯ. ನಾನು ಗೀತಕ್ಕೆ MP ಹಾಕಬಾರ್ದು ಅಂತ ಹೇಳ್ತಾ ಇದ್ದೇನೆ. ಇಲ್ಲ ಕರೆಕ್ಟ್, ನೀವು ಹೇಳಿದ್ದು ಹಂಗೆ ಹೇಳ್ತೇನೆ. ನಾನು ಹೇಳಿದಂದ್ರೆ ಯಾವುದೇ ವಿಷಯ ಸರಳ ಅಲ್ಲ. ಈ ನೇಮ್ ಇದ್ದ ತಕ್ಷಣ ಸರಳ ಅಂತ ಅನ್ಕೋಬಾರ್ದು. ಅವ್ರ ಹೆಸರಿಗೆ ಧಕ್ಕೆ ಬರೆದ ರೀತಿಲಿ ನಾವು ಮಾಡ್ಕೋಬೇಕಷ್ಟೇ ಅಲ್ವಾ? ಈಗ ಅವ್ರ ಹೆಸರು ಇದೆ ಅನ್ಬಿಟ್ಟು ನಾವು ಹೋಗಕ್ಕಾಗುತ್ತಾ? ಇಲ್ಲ, ಇದೆ. ಅದನ್ನ ಹೆಂಗದೆ, ಅದನ್ನ ಆಶೀರ್ವಾದ ತರ ತಗೊಂಡು ನಾವೇನ್ ಕೆಲಸ ಮಾಡ್ಬೇಕು ಅದು ಮಾಡ್ಲೇಬೇಕು. ಅದು ನ್ಯಾಯವಾಗಿ ಮಾಡಬೇಕು. ಯಾಕಂದ್ರೆ ಅದು ಅವ್ರಿಗೆ ಧಕ್ಕೆ ಬರಬಾರ್ದು, ಅವ್ರ ಹೆಸರು ಧಕ್ಕೆ ಬರಬಾರ್ದು. ನಮ್ಮ ತಂದೆಗಾಗ್ಲಿ ಇಲ್ಲ ಗೀತವ್ರ ತಂದೆಗಾಗ್ಲಿ ಆ ಹೆಸರು ಧಕ್ಕೆ ಬರಬಾರ್ದು. ಈಸಿಯಾಗಿ ಗೆದ್ಬಿಡ್ಬೋದು, ರೈಟ್? ಈಗ ಒಂದು ನೀವು ಇಷ್ಟೊಂದು ಸರ್ಕಸ್ ನಾವು ಮಾಡ್ತಾ ಇಲ್ಲಲ್ಲ. ಸರ್ಕಸ್ಸು ಇವ್ರು ಬಂದು ಅಭಿಮಾನದಿಂದ ಸಹಕಾರ ಮಾಡೋದು ಸರ್ಕಸ್ ಆಗ್ತಾರೆ. ಒಂದು ನಿಮಿಷ. ಅಲ್ಲ ಅಸೋಸಿಯೇಷನ್ ನೋ ಈವನ್ ಗೀತಾ ಎಸ್ ಈಸಿಯಾಗೆ ನಾವು ಗೆಲ್ತಾ ಇರೋದು. ಆಮೇಲೆ ಒಂದು ನಿಮಿಷ. ಈಗ ಹಂಗಾರೆ BJP ಅವರಿಗೆ ಮಹಾರಾಜರೇ ಬೇಕಾಗಿತ್ತಾ? ಅಲ್ಲ, BJPಗೆ ಮಹಾರಾಜರೇ ಬೇಕಾಗಿತ್ತಾ? ನಾನು ರಾಜಕೀಯ ಸ್ಟೇಟ್ಮೆಂಟ್ ನಾನು ಕೊಡ್ತೀನಿ. ಅಷ್ಟೊಂದು ಸರ್ಕಸ್ ಮಾಡಬೇಕಾಗಿತ್ತಾ?
ನಾನು ಅದಕ್ಕೆ ಹೇಳೋದು, ಸಿ ಯಾರೋ ಒಬ್ರು ಸೇವೆ ಮಾಡೋಕ್ಕೆ ಬರ್ತಾರೆ ಅಂತ ಹೇಳಿದಾಗ ಅವ್ರು ಕೆಲಸ ಮಾಡ್ತಾರೆ. ಕೆಲವ್ರು ಸೋತ ಮೇಲೆ ಕಂಟಿನ್ಯೂ ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ ಅಂತಕ್ಕಂಥದ್ದು ಒಂದು ಭಾವನೆ ಮೇಲೆ ನೀವು ಹೇಳಿದ್ರಿ. ಕೆಲವ್ರು ಮಾಡಿದ್ರೂ ಹೇಳ್ಕೊಳ್ತಾರೆ. ಆಮೇಲೆ ನೀವು ಅನ್ಕೊಂಡಂಗೆ ಭಾಳ ದೊಡ್ಡ ಪ್ಲಾಟ್ಫಾರ್ಮ್ ಇಟ್ಕೊಂಡು ನಮ್ಮ ತಂದೆಯವರೇ ಸೋತ್ರಲ್ರಿ ಲಾಸ್ಟಿಗೆ, ಎಲ್ಲ ಸಹಕಾರ ಮಾಡಿ ಇವತ್ತು ಕೂಡ ನೆನ್ಪು ಮಾಡ್ಕೊಳ್ತೀರಿ. ಸಾರಾ ಗೋವಿಂದರ್ ಕಾರಣಗಳು ಬೇರೆ ಇದೆ ಆ ಸಂದರ್ಭ. ಒಂದು ನಿಮಿಷ, ಈಗ ಗೊತ್ತಾಯ್ತಾ ಕಾರಣ? ಲೆಟ್ ಅಸ್ ಟಾಕ್ ಅಬೌಟ್ ಇಟ್. ಮಾತಾಡೋಣ, ಭಾಳ ಚೆನ್ನಾಗಿದೆ ಅದು. ನಾನು ಹೇಳ್ತೀನಿ, ಯಾರು ಸೋಲ್ಸಿದ್ರಲ್ಲ ಅವ್ರನ್ನ, ಏನು ಸಾಧನೆ ಅಂತೇಳಿ. ಅದಕ್ಕೆ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ಬಂಗಾರಪ್ಪ ಅವ್ರು ಅದಕ್ಕೆ ನಾನು ಯಡಿಯೂರಪ್ಪರು ಸೋತಿದ್ರು, ಈಶ್ವರಪ್ಪರು ಸೋತಿದ್ರು. ನಾನು ಹಂಗೆ ರಾಮಕೃಷ್ಣ ಹೆಗಡೆ ಇರೋರನ್ನ ನಮ್ಮ ತಂದೆಯವ್ರ ಮುಖ್ಯಮಂತ್ರಿಗಳಿದ್ರು, ಒಬ್ಬ ಬೆಲ್ಲ ಮಾರೋರು ಸೋಲ್ಸಿದ್ರು. ಬಾಗಲಕೋಟೆ ಅದಕ್ಕೆ ಹೇಳಿದ್ದು ಸಿದ್ದು ನಮ್ಗಡ ಇವ ಪಾಪ ಅಲ್ಲಿ ಇಲ್ಲ, ಇವಾಗ ಅವ್ರದ್ದು ಮಗ ಆನಂದ್ ಅಂತ ಇದ್ದಾರೆ, ಅವ್ರದ್ದು ಮೊನ್ನೆ ಸೋತರು. ಸೊ ಚುನಾವಣೆನ ಗೆದ್ದ ತಕ್ಷಣ ಅವ್ನು ಒಳ್ಳೆಯವನು, ಸೋತವರೆಲ್ಲ ಕೆಟ್ಟವರು ಅಂದ್ಕೊಳಕ್ಕೆ ಹೋಗ್ಬೇಡಿ. ದಟ್ ಈಸ್ ರಾಂಗ್. ನಾನು ಕೆಟ್ಟವನಾಗ್ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಲೀಡ್ ಎಷ್ಟು ಗೊತ್ತಾ ನಿಮಗೆ? ನಾನು 5 ದಿವಸ ಮಾತ್ರ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಿದ್ದು. ಪ್ರಣಾಳಿಕೆ ಉಪಾಧ್ಯಕ್ಷನಾಗಿದ್ದೆ. 13 ದಿವಸ ನಾನು ಸ್ಟೇಟ್ ಟೂರ್ ಮಾಡಿದೆ. ಅದೇ ಅವ್ರು ಹೇಳ್ತಾ ಇರೋದು, ನೀನು ಸ್ಟೇಟ್ ಟೂರ್ ಮಾಡಬೇಡಪ್ಪ ಗೀತಕ್ಕನ ಜೊತೆಗೆ. ಭಯ, ಗೌರವ, ಪ್ರೀತಿ. ಎಷ್ಟು ಗೊತ್ತಾ? 45,450 ಹೋಟೆಲ್ ಲೀಡಲ್ಲಿ ಗೆದ್ದಿದ್ದು ನಾನು. ಅದಕ್ಕೆ ಹೇಳೋದು, ಅದಕ್ಕಿಂತ ಮುಂಚೆ ಬರೀ 60,000 ನಾನು ತೊಗೊಂಡಿದ್ದು ಒಟ್ಟು. ಅದು ಚುನಾವಣೆ ಅವತ್ತು ವಾತಾವರಣ ಎಲ್ಲ ಇರುತ್ತೆ. ಈಗ ಆಸ್ ವಿ ಆರ್ ಟಾಕಿಂಗ್ ಶಿವಮೊಗ್ಗದಲ್ಲಿ ಪ್ರಧಾನಮಂತ್ರಿಗಳು ಬಂದು ಭಾಷಣ ಹೊಡಿತಾ ಇದ್ದಾರೆ. ಇನ್ನು ನಡೆಯೋದಿಲ್ಲ, ಅದು ನಡೆಯೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.